ನಮಸ್ಕಾರ ದೋಸ್ತು, ಮತ್ತೊಮ್ಮೆ ನಮ್ಮ ರಾಮಾಯಣ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವ್ಲಾಗಲ್ಲಿ ತಮ್ನೇಲ್ ಟೈಟಲಲ್ಲಿ ನೋಡಿದ್ದೀರಾ ಏನೇನು ಮಾಡ್ತಾಯಿದ್ದೀವಿ ಅಂತ. ಇವತ್ತೊಂದು ವ್ಲಾಗ್ ಕ್ರೇಜಿ ಇರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಈಗ ಹೋಗಿ ನಾಷ್ಟ ಊಟ ಮಾಡಿಕೊಂಡು ಎದ್ದಿದ್ದೆ 12 ಗಂಟೆಯಿಂದ 1 ಗಂಟೆ 2 ಗಂಟೆ ತನಕ ಫೋನ್ ನೋಡಿದೆ. ಸ್ವಲ್ಪ LIC ಅಪ್ರೂವಲ್ ಅದು ಇದು ಅಂತ ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡೆ. ಈಗ ನಾಷ್ಟ ಮಾಡೋಕೆ ಹೋಗ್ತಾಯಿದ್ದೀನಿ. ನಾಷ್ಟ ಅಲ್ಲ, ಊಟ 2 ಸತಿ ಹೇಳಿದ್ರು ತಪ್ಪು ತಿಳ್ಕೊಂಬಿಡಿ. ನಾಷ್ಟ ಅಂತ ಇರ್ತೀನಿ, ಬಿಕಾಸ್ ಅದು ನಾನು ಎದ್ದು ಫಸ್ಟ್ ಮಾಡೋದೇ ನಾಷ್ಟ ಅಲ್ವಾ. ಸೊ ಅದಕ್ಕೆ ನಾಷ್ಟ, ಎಲ್ಲರಿಗೂ ಇದು ಊಟದ ಟೈಮು, ನನಗಿದ್ದು ನಾಷ್ಟ ಟೈಮು. ಕರೆಕ್ಟಾಗಿ ಈಗ 1:15 ಗಂಟೆ ಅಂತಂದರೆ 2 ಗಂಟೆ ಹಬ್ಬ ಅಂದರೆ ಮ್ಯಾಕ್ಸ್ 2 ಗಂಟೆ ಆಗಿದೆ. ನೋಡೋಣ ಏನೇನಾಗುತ್ತೆ ಅಂತ, ಬನ್ನಿ ಹೋಗೋಣ. ಇದು ಹೋಗ್ತಾ ಇರಬೇಕಾದ್ರೆ ನಾನು ಒಂದು ಅಬ್ಸರ್ವ್ ಮಾಡಿದೆ. ಬನ್ನಿ ನೋಡಿ, ಇಲ್ಲೆಲ್ಲ ರೈಸ್ ಉಂಟು. ಇಲ್ಲೆಲ್ಲ ಅಬ್ಸರ್ವ್ ಮಾಡಿರಿ ನೋಡಿ, ಕಾಣಿಸಿದ್ಯಾ? ಎಸ್, ಆ್ಯಕ್ಚುಲಿ ಇಲ್ಲಿದೆಯಲ್ಲ ಈ ಜಾಗ ಬಂದು ಇಲ್ಲಿಂದ ಟೆಂಪೋಗಳು ಈ ಕಡೆಗೆ ಹೋಗ್ತದೆ, ಈ ಕಡೆ ರೂಟ್ಗೆ ಹೋಗ್ತದೆ. ಆ ಕಡೆ ರೂಟ್ ಆ ಕಡೆ ರೂಟಿಂದ ಈ ಕಡೆ ರೂಟ್ಗೆ ಟೆಂಪೋಗಳು ಹೋಗ್ತದೆ. ಯಾಕಂತಂದರೆ ಈ ಕಡೆಯಲ್ಲಿರೋದು ರೈಲ್ವೆ ಟ್ರ್ಯಾಕ್ ನೋಡಿದ್ರೆ, ಅಲ್ಲಿ ರೈಲ್ವೆ ಟ್ರ್ಯಾಕ್ ಇರೋದು ಅಲ್ಲಿ, ರೈಲ್ವೆ ಟ್ರ್ಯಾಕ್ ಸ್ಟೇಷನ್ ಇರೋದು ಅಲ್ಲಿ. ಆ ಸ್ಟೇಷನಲ್ಲಿ ಗೂಡ್ಸ್ ಗಾಡಿ ಬರುತ್ತಲ್ಲ, ಆ ಗೂಡ್ಸ್ ಗಾಡೀಲಿ ಈಗ ರೈಸ್ ಆಗಲಿ ಅಥವಾ ಸುಮ್ಮ ದಿನಸಿ ಐಟಮ್ ಎಲ್ಲ ಅಲ್ಲೇ ಹೋಗೋದು. ಲೈಕ್ ಅದೊಂದು ಹೋಗ್ಬೇಕಾದ್ರೆ ಮೂಟೆಯಿಂದ ಅಕ್ಕಿಗಳನ್ನೆಲ್ಲ ತೊಗೊಂಡೋಗ್ಬೇಕಾದ್ರೆ ಎಲ್ಲ ಕಡೆ ಒಂದು ಓಲಾಗಿರುತ್ತೆ ಅಂದ್ಕೊಳ್ಳಿ, ಎಲ್ಲ ಕಡೆ ಚೆಲ್ಕೊಂಡು ಹೋಗ್ತದೆ. ಹತ್ರ 2 ಮೂಟೆ ಚೆಲ್ಲಿದೆ. ನಾನು ಅಂದ್ಕೊಬೋದಿಲ್ಲ ವೇಸ್ಟ್ ಆಯ್ತಲ್ಲ ಹಂಗೆ ಹಿಂಗೆ ಅಂತ. ಆ್ಯಕ್ಚುಲಿ ನೋಡಿ, ಇಲ್ಲಿ ನೋಡಿ, ಎಲ್ಲ ಮರಗಿಡಗಳೇ ಆಯಿತಾ ಇಲ್ಲೆಲ್ಲ ಫುಲ್ ಇರೋದು. ಅದು ಚೆಲ್ಲಿರೋದು ಯಾವುದಕ್ಕೋಸ್ಕರ ಅಂತಂದರೆ ಬರ್ಡ್ಸ್ಗೋಸ್ಕರ ಆಗಿದೆ ಅದು. ನೋಡಿ, ದೇವರು ಗಾಡು ಎಲ್ಲದಕ್ಕೂ ಹೊಟ್ಟೆ ತುಂಬಿಸೋಕ್ಕೋಸ್ಕರ ಯಾವ ಥರ ಏನೇನು ರೀತಿ ಮಾಡ್ತಾರಂತ ಅಲ್ಲ. ಆ್ಯಕ್ಚುಲಿ ನಾನೀಗ ಸೆಕೆಂಡ್ಸಲ್ಲಿ ಬೈಕ್ ನೋಡೋಕೆ ಬಂದಿದ್ದೀನಿ. ಈಗ ತೊಗೊಳ್ಳೋದೇ ಪಕ್ಕ 100% ತೊಗೋತೀನಿ. ಆ್ಯಕ್ಚುಲಿ ಇದು ನೋಡ್ತಿದ್ದೆ ಬೈಕು, ಇದು ತೊಗೊಳ್ಳ ಅಥವಾ ಡಾಮಿನೋರ್ ತೊಗೊಳ್ಳ ಸ್ವಲ್ಪ ಡಿಸೈಡ್ ಮಾಡ್ತಾಯಿದ್ದೀನಿ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಎರಡರಲ್ಲೂ ಇತ್ತು. ಐ ಆಮ್ ಚೆಕಿಂಗ್ ನಾ ವಾಟ್ ಟು ಡೂ ಗೈಸ್. ಅದೇ ನೋಡ್ತಾ ಇದ್ದೀನಿ ಯಾವ ಗಾಡಿ ತೊಗೊಳ್ಳೋದಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನಲ್ಲಿದ್ದೀನಿ. ನಮ್ಮ ದೋಸ್ತ್ ಹೇಳ್ದಂಗೆ, ವಿಖ್ಯಾತ ಹೇಳ್ದಂಗೆ ಇದು ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಹಾಯ್, ಹಲೋ, ನಮಸ್ಕಾರ ದೋಸ್ತು, ಮತ್ತೊಮ್ಮೆ ನಾವು ರಾಮಾಯಣ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವ್ಲಾಗಲ್ಲಿ ದಿ ಮೋಸ್ಟ್ ಹ್ಯಾಂಡ್ಸಮ್ ಪರ್ಸನ್ ಆದ ನಮ್ಮ ಡೊಮಿನೋಸ್ 2 ವ್ಯಕ್ತಿ ಫೋಟೋ ಹಾಕ್ತೀನಿ. ಯಾರಂತ ಹೆಸರು ಕಮೆಂಟ್ ಮಾಡಿ. ನೋಡ್ರಿ ಬ್ರೋ, ಡಾಕ್ಯುಮೆಂಟ್ಸ್. ಹಾಂ, ಯಾವುದು ತಗೊಂಬ ನನಗೆ ತಗೊಂಬ ಅಂತ ಇತ್ತು ನೋಡಿ ಅದು. ಬಾಯ್, ಬರ. ನಾನು ನಿನಗೇನು ತಂದಿಲ್ಲ, ನನಗೆ ಬಿಸ್ಕೆಟ್ ಹಾಕ್ತೀನಿ ಬಾರ್ಲಿ. ನಾನು ಗೋಲ್ಡನ್ ರಿಟ್ರೀವರ್ಸ್ ಹಾಕ್ಬೇಕಂತಿದ್ದೀನಿ. ಲೈಕ್ ಫುಲ್ಲು ಕ್ಲೋಸಾಗಿ, ಸಿಕ್ಕಾಪಟ್ಟೆ ಕ್ಲೋಸಾಗಿ ಸಾಕೋಣ ಅಂತಿದ್ದೀನಿ. ಅಂದರೆ ಈಗ ನಾನು ಊರಿಗೆ ಅಲ್ಲಿ ಹೋಗ್ತೀನಲ್ಲ, ಸೊ ಒಂದ್ಸಲ ಊರಿಗೆ ಹೋಗಿದ್ದು ಬಂದು ಬೈ ಮಾಡಿ ನನ್ನ ಜೊತೆನೇ ಇರೋ ಥರ ಸಾಕೋಣ ಅಂತಿದ್ದೀನಿ. ಯಾಕಂತಂದರೆ ನಾನು ಸಿಂಗಲ್ ಇದ್ದೀನಿ ಅಂತಂದರೆ, ಹುಡುಗಿ ಇಲ್ಲ ಆ ಥರ ಅಲ್ಲ, ಹುಡುಗಿ ಸಹ ಇಲ್ಲ, ಯಾರು ಸಹ ಇಲ್ಲ, ಅದೊಂದು ಮಾತು, ಅದು ಬೇರೆ ಮಾತು. ಬಟ್ ಹೇಳೋದೇನಂತ ಅಂದರೆ, ಈಗೊಂದು ನಮ್ಮ ಜೊತೆ ಯಾವುದಾದ್ರೂ ಒಂದು ಪ್ರಾಣಿ ಇತ್ತಂತ ಅಂದರೆ, ನಾವು ಬೇರೆಯವ್ರು ಕೊಡೋ ಪ್ರೀತಿ ಎಲ್ಲ ಅದಕ್ಕೊಂದು ಕೊಟ್ಟರೆ, ನಾವು ಎಷ್ಟು ಬೇರೆಯವ್ರಿಗೆ ಏನೇ ಸುತ್ತಮುತ್ತ ಏನೇ ಮಾಡಿದ್ರೂ ಕೂಡ ಅದೊಂದು ಪ್ರಾಣಿಗೆ ಮಾಡಿರ್ತೀವಲ್ಲ, ಅದ್ರ ಮುಂದೆ ಏನಂದ್ರೆ ಏನಿಲ್ಲ, ಅದ್ರ ಸಿಗೋ ಪ್ರೀತಿ ಇದೆಯಲ್ಲ,
ನಮಗೆ ಪ್ರೀತಿ ಮಾಡಬೇಕಾದ್ರೆ ಸಿಂಗಲ್ ಸೈಡ್ ಪ್ರೀತಿ ಮಾಡಿದ್ರೆ ಅದಕ್ಕೆ ಅರ್ಧಂಬರ್ಧ ವ್ಯಾಲ್ಯೂ ಅಂತಾರೆ. ಅದೇ ಪ್ರೀತಿ ನಮಗೆ ವಾಪಸ್ ಬಂದರೆ ಅದು ಹೇಳೋಕ್ಕೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಆ ಥರ ಪ್ರೀತಿ ಎಲ್ಲರಿಗೂ ಸಿಗಲಿ. ಬಟ್ ನಾನು ಆ ಪ್ರೀತಿನ ಪ್ರಾಣಿಲಿ ಹುಡ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ. ಎಷ್ಟು ಇದಂತಂದ್ರೂ ಕೂಡ ಪ್ರಾಣಿಗಳು ನಮಗೋಸ್ಕರ ಬರ್ತವೆ, ನಮಗೋಸ್ಕರ ಮಾಡ್ತವೆ. ಕ್ರೇಜಿ ಅಲ್ಲ ನೋಡಿ, ಹೆಂಗೆ ಹೋಗ್ತಾವೆ ನೋಡಿ. ಅವನನ್ನು ಬಂದು ಅವನಿಗೂ ನನಗೂ ಸಂಬಂಧನೇ ಇಲ್ಲ. ಲೈಕ್ ನಾನು ಅವನು ಇಲ್ಲಿಂದ ಒಂದು 7 ವರ್ಷ 8 ವರ್ಷದಿಂದ ಅವನೇ. ನಾನು ಬಂದಿದ್ದು 2 ತಿಂಗಳಿಗೆ ನನ್ನ ಜೊತೆ ಪರಿಚಯ ಆಗಿದ್ದಾನೆ ನೋಡಿ. 1 ತಿಂಗಳು ಅಷ್ಟೇ ನನ್ನ ಜೊತೆ ಎಷ್ಟು ಕ್ಲೋಸ್ ಆಗಿದ್ದಾನೆ. ಇದು ಪ್ರಾಣಿಗಳ ಪ್ರೀತಿ ಅಂತ ಅಂದರೆ. ಬನ್ನಿ ಹೋಗೋಣ. ಇದೇ ಥರ ವ್ಲಾಗ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಮುಂದೆ ಇನ್ನೂ ಚೆನ್ನಾಗಿದೆ, ಹೋಗೋಣ ಬನ್ನಿ. ಇದೇ ಥರ ಲೈಫಲ್ಲಿ ತುಂಬ ಪೇಯ್ನು, ತುಂಬ ಸಂತೋಷ, ತುಂಬ ಖುಷಿ ಏನೇನೋ ಇರ್ತದೆ. ಬಟ್ ಹೇಳ್ತೀನಿ ಕೇಳಿ, ಸಿಂಗಲ್ ಆಗಿದ್ದರೆ ಮಾತ್ರ ಬೆಳೀತೀರ. ಯಾವಾಗ ಸಿಂಗಲ್ ಆಗಿರೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸಿಂಗಲ್ ಆಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸಿಂಗಲ್ ಆಗಿ ನಿಂತ್ಕೊಂಡು ನೀವು ವರ್ಕ್ ಮೇಲೆ ವರ್ಕ್ ಮಾಡ್ತೀರಾ, ಆಗ ಮಾತ್ರ ಬೆಳೆಯೋಕ್ಕಾಗೋದು. ಪ್ರಾಮಿಸಾಗಿ ಹೇಳ್ತೀನಿ. ಸೊ ಬೇರೆಯವರು ಅವರು ಇರ್ತಾರೆ, ಇವ್ರು ಇರ್ತಾರೆ, ನೋವೇ ಯಾರೂ ಇರೋಲ್ಲ ನಿಮ್ಮ ಲೈಫಲ್ಲಿ, ಆಯಿತಾ? ನೀವು ಹುಟ್ಟಿದ್ದು ನೀವೇ, ಸಾಯ್ಬೇಕಾಗಿರೋದು ನೀವು ಒಬ್ಬರೇ, ಆಯಿತಾ? ಯಾರೂ ಕರ್ಕೊಂಡು ಹೋಗೋಲ್ಲ ನಿಮ್ಮನ್ನ ಬಂದು, ಯಾರೂ ಇದು ಮಾಡೋಲ್ಲ. ಸೊ ಬಿಡಬೇಕಾದ್ರೆ ಒಬ್ಬರೇ ಬಂದಿದ್ದೀರಾ, ಸಾಯ್ಬೇಕಾದ್ರೆ ಒಬ್ಬರೇ ಹೋಗ್ತೀರಾ. ಸೊ ನಾನು ಹೇಳೋದಿಷ್ಟೇ, ನಿಮ್ಮ ಪಾಡು ನೀವಿರಿ, ನೀವು ಚೆನ್ನಾಗಿ ಬಾಳಿ, ನೀವು ಖುಷಿಯಾಗಿರಿ. ನೀವು ತಿನ್ನೋದು ನಿಮ್ಮ ಹೊಟ್ಟೆಗೆ ಹೋಗೋದು, ಬೇರೆಯವ್ರು ಬಂದು ಯಾರು ನಿಮ್ಗೆ ಊಟ ಹಾಕಲ್ಲ. ನೀವು ಕುಡಿಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು, ಆಯಿತಾ? ಇದೇ ಥರ ಈ ವಿಡಿಯೋ ಇವತ್ತು ಇಷ್ಟೇ ಆಗಿತ್ತು. ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು ಅಂತ ಹೇಳ್ತಾ ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಮಿಸ್ ಮಾಡ್ಕೊತಾ ಇರಿ, ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ನೀವು ಹೇಳಿದ್ನಲ್ಲ, ನೀವೇ ದುಡಿಬೇಕು. ಸಿಗುವ ನಾಳೆ. ಬಾಯ್.